ಹಾಯ್, ನಮಸ್ತೆ ಸ್ನೇಹಿತರೆ. ಸೊ ನಾನು ಇವತ್ತು ಎಲ್ಲಪ್ಪ ಇದ್ದೀನಿ ಅಂತಂದ್ರೆ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗ್ಬೇಕು. ಯಾವಾಗ್ಲೂ ಕೂಡ ನಾನು ಬರೀ ಪ್ರಮೋಷನ್ದು ಸ್ಯಾರಿಗಳು ಡ್ರೆಸ್ಗಳು ಎಲ್ಲೇನ್ ಕಮ್ಮಿಗೆ ಸಿಗುತ್ತೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ. ಸೊ ಇವತ್ತು ನೊಂದಿರೋ ಜನಗಳಿಗೆ ಹೆಲ್ಪ್ ಆಗ್ಬೇಕು. ಈಗ ಯಾವ ತರ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ ಅಂದ್ರೆ ಎಲ್ಲಾ ತರನು ಪ್ರಾಬ್ಲಮ್ಸ್ ಇರುತ್ತೆ. ಕೆಲವೊಂದೊಂದ್ಸಲಿ ನಮ್ ಪ್ರಾಬ್ಲಮ್ಸ್ ನ ಹೇಳ್ಕೊಳ್ಳೋದಕ್ಕೆ ಯಾರು ಇರಲ್ಲ. ಈಗ ನಾರ್ಮಲ್ ಆಗಿ ಫ್ರೆಂಡ್ಸ್ ಇರ್ತಾರೆ, ಎಲ್ಲಾರು ಇರ್ತಾರೆ. ನಾವು ಅವ್ರ ಹತ್ರ ಒಂದ್ ಮಾತು ಹೇಳ್ದಾಗ ಅದು ಇವತ್ತು ನಮ್ ಗುಟ್ಟಲ್ಲೇ ಇರ್ಬೇಕು ಅಂದಾಗ ಅದನ್ನ ಎಲ್ಲೆಲ್ಲೋ ಹೋಗಿ ಗಾಸಿಪ್ ಮಾಡ್ಬಿಟ್ಟಿರ್ತಾರೆ. ಸೊ ಆತರ ನಿಮ್ಗೆ ಟೆನ್ಷನ್ ಬೇಡ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಅಕ್ಕ ಅವ್ರದೇ ಒಂದು ಆಫೀಸ್ ಇದೆ. ಸೊ ಅವ್ರು 8-9 ವರ್ಷದಿಂದ ಈ ಒಂದು ಜನಗಳಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಯಾವ ತರಪ್ಪ ಅಂತಂದ್ರೆ ಈಗ ನೊಂದಿರೋ ಜನಗಳಿಗೆ ಅವ್ರ ಕೈಯಲ್ಲಾದಷ್ಟು ಸಹಾಯ. ಈಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ, ಈಗ ದುಡ್ಡು ಕೊಡ್ಬೇಕು, ಅದು ಕೊಟ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ಅವ್ರ ಕಷ್ಟದಲ್ಲಿ ಅವ್ರ ನೋವಲ್ಲಿ ಏನೋ 4 ಮಾತಲ್ಲಿ ಸ್ಪಂದಿಸ್ತಾರಲ್ಲ, ಕೆಲವೊಂದಷ್ಟು ಜನಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಕೆಲವೊಂದ್ಸಲಿ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನನ್ನ ಹತ್ರ ಎಲ್ಲ ಇರುತ್ತೆ, ನನ್ ಮನ್ಸಲ್ಲಿ ಏನೋ ಒಂದು ನೋವಿರುತ್ತೆ, ಹೇಳ್ಕೊಳ್ಳೋದಕ್ಕೆ ಯಾರೋ ಒಬ್ರು ಬೇಕು ಅನ್ನೋ ಫೀಲ್ ಆಗುತ್ತಲ್ಲ. ಸೊ ಈಗ ನಿಮ್ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಬೇರೆ ಯಾವುದೇ ತರ ಪ್ರಾಬ್ಲಮ್ ಆಗಿದ್ರು ಕೂಡ ನಿಮ್ಗೆ ಎಲ್ಲಪ್ಪ ಹೋಗೋದು, ಯಾರ ಹತ್ರ ಅಪ್ಪ ಮಾತಾಡೋದು, ಏನಾದ್ರೂ ಒಂದು ನನ್ನ ಪ್ರಾಬ್ಲಮ್ಗೆ ಒಂದು ಕ್ಲಿಯರ್ ಆಗೋ ತರ ಒಂದು ಐಡಿಯಾಸ್ ಬೇಕು, ಅಥವಾ ನಿಮ್ ಲವ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಒಬ್ರು ನಿಮ್ಗೆ ಸ್ಪಂದಿಸೋದಕ್ಕೆ ಯಾರೋ ಒಬ್ರು ಬೇಕು ಅಂತ ಫೀಲ್ ಮಾಡ್ಕೋತಿರ್ತೀರಾ. ಸೊ ಹಂಗಾಗಿ ಇವತ್ತು ನಾನು ನಮ್ಮ ಅಕ್ಕನ ಆಫೀಸ್ಗೆ ಬಂದಿದ್ದೀನಿ. ಸೊ ಅವ್ರನ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಆಕ್ಚುಲಿ ಇವರು ತುಂಬಾ ಎಲ್ರಿಗೂ ಪರಿಚಯ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಕಮ್ಮಿ ಕಾಣಿಸ್ಕೊಳ್ಳೋದು. ಫೇಸ್ಬುಕ್ ಅಲ್ಲಿ ಡಾಕ್ಟರ್ ಸಮಾಜ ಸೇವಕಿ ಗೀತಾ ಅನ್ನೋ ಒಂದು ಹೆಸರು ಮಾಡಿದ್ದಾರೆ. ಅದೇ ನಮ್ಗಳ ಜೊತೆ ಅವರು ನಾರ್ಮಲ್ ಆಗಿರ್ತಾರೆ. ಯಾವತ್ತೂ ಕೂಡ ಅವರು ಡಾಕ್ಟರೇಟ್ ತಗೊಂಡಿದ್ದಾರೆ ಅನ್ನೋ ಆತರ ಯಾವತ್ತೂ ನಡ್ಕೊಂಡಿಲ್ಲ. ಸೊ ಆದ್ರೂ ಕೂಡ ಅವರಿಂದ 4 ಜನಕ್ಕೆ ಹೆಲ್ಪ್ ಆಗ್ಬೇಕು. ಯಾವಾಗ್ಲೂ ನಮ್ ಜೊತೆ ದೇವಸ್ಥಾನಕ್ಕೆ ಬರ್ತಾರೆ, ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ಮಿಂಗಲ್ ಆಗ್ತಾರೆ. ನೀವ್ ಅದನ್ನಷ್ಟೇ ನೋಡಿರ್ತೀರಾ. ಆದ್ರೆ ಅವ್ರ ಸೀಟ್ ಅಲ್ಲಿ ಕುತ್ಕೊಂಡಾಗ ಅವ್ರ ರೆಸ್ಪಾನ್ಸಿಬಿಲಿಟಿ ಯಾವ ತರ ಇರುತ್ತೆ. ಸೊ ನಿಮಗೆಲ್ಲ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ರೀಸನ್ಗೆ ಇವತ್ತು ಅವ್ರ ಆಫೀಸಿಗೆ ಬಂದಿದ್ದೀನಿ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಬನ್ನಿ, ಇವತ್ತು ನಾವು ಸಾಂತ್ವನ ಕೇಂದ್ರ ಬಂದಿದೀವಿ. ಅಂದ್ರೆ ಯಾವ ತರ ಅಂದ್ರೆ ನಿಮ್ ಮನ್ಸಲ್ಲಿ ಏನೇ ನೋವಿದ್ರು ಹೇಳ್ಕೊಳ್ಳೋ ಅಂತ ಜಾಗ ಅನ್ಬೋದು. ಸೊ ಹಾಯ್ ಕಾ, ನಮಸ್ತೆ. ಸೊ ನಿಮಗೆ ಇವರೆಲ್ಲ ಗೊತ್ತೇ ಇರ್ತಾರೆ. ಅಂದ್ರೆ ಇವಾಗ ನನ್ ಜೊತೆನಲ್ಲಿ ಸುಮಾರು ವ್ಲಾಗ್ ಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ನನ್ ಜೊತೆಲಿ ಕಾಣಿಸ್ಕೊಳ್ಳೋದಕ್ಕಿಂತ ಫೇಸ್ಬುಕ್ ಅಲ್ಲಿ ಇವರು ಡಾಕ್ಟರ್ ಸಮಾಜ ಸೇವಕಿ ಅನ್ನೋ ಒಂದು ಪೇಜ್ ಇದೆ. ಸೊ ಅದನ್ನು ಒಂದ್ಸರಿ ನೀವು ವಿಸಿಟ್ ಮಾಡಿ. ಅಕ್ಕ, ಇವತ್ತು ನಾನು ಇಲ್ಲಿ ಬಂದಿರೋ ರೀಸನ್ ಏನಪ್ಪಾ ಅಂತಂದ್ರೆ, ಈಗ ಸಿಕ್ಕಾಪಟ್ಟೆ ಜನ ತುಂಬಾ ನೋವಲ್ಲಿ ಇರ್ತಾರೆ. ಅವ್ರಿಗೆಲ್ಲರಿಗೂ ಎಲ್ಲರ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರ ನೋವಲ್ಲಿ ಏನೋ ಒಂದ್ ಸ್ವಲ್ಪ ನಿಮ್ ಕಡೆಯಿಂದ ಸಮಾಧಾನ ಸಿಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡ್ ಬಂದಿದ್ದೀನಿ. ಸೊ ಬನ್ನಿ, ನಿಮ್ಮ ಇದ್ರ ಬಗ್ಗೆ ನನ್ಗೊಂದ್ ಸ್ವಲ್ಪ ತಿಳಿಸ್ಕೊಡಿ. ಅಂದ್ರೆ ನಿಮ್ ಕೈಲಿ ಏನ್ ಹೆಲ್ಪ್ ಮಾಡಕ್ಕಾಗತ್ತೆ, ಈಗ ಬಂದಿರೋ ಜನಗಳಿಗೆ ನೀವೆಷ್ಟು ಸಮಾಧಾನ ಮಾಡ್ಬೋದು ಅಂತೇಳಿ. ಸೊ ನಿಮ್ಮ ಮಾತಿನ ಮುಖಾಂತರ ಒಂಚೂರು ತಿಳಿಸ್ಕೊಡಕ್ಕಾಗತ್ತಾ? ಖಂಡಿತಮ್ಮ. ನಾನು ಇದು ಪ್ರಾರಂಭ ಮಾಡಿದ್ದು ಸುಮಾರು 8 ವರ್ಷಗಳೇ ಕಳೆಯಿತು. 8 ವರ್ಷ ಆಯ್ತು ನಾನು ರೆಗ್ಯುಲರ್ ಆಗಿ ಇದು ನಾನು ಸ್ಟಾರ್ಟ್ ಮಾಡಿ. ದಿನ ಒಂದು 3ರಿಂದ 4 ಕೇಸಸ್ ಬರುತ್ತೆ. ನನ್ನದೇ ಆದ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಅಂತ ನಾನು ತೊಡಗಿಸ್ಕೊಂಡಿದ್ದೆ ಮೊದಲಿಗೆ. ತದನಂತರ ಏನು ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೇನೆ ನಮ್ಮ ಹಿರಿಯರು ಫಸ್ಟ್ ಏನ್ ಮಾಡ್ತಾ ಇದ್ರು, ಕೋರ್ಟು ಕಚೇರಿ ಅಂತ ಹೋಗ್ತಾ ಇರ್ಲಿಲ್ಲಮ್ಮ. ಅಂದ್ರೆ ಯಾಕೆ ಅಂದ್ರೆ, ಏಕಾಏಕಿ ಒಂದು ಫ್ಯಾಮಿಲಿಯೇ ಆಗಿರ್ಬೋದು, ಯಾವುದೇ ಒಂದು ಜಗಳ ಕನ್ನಡದಲ್ಲೇ ಆಗಿರ್ಬೋದು, ನಾವು ಒಂದು ಸ್ಟೇಷನ್ ಮೆಟ್ಲು ಹತ್ತೋದಕ್ಕಿಂತ ಮುಂಚೆ ಕೆಲವರು ಜೊತೆಲಿ ಕುತ್ಕೊಂಡು ಮಾತಾಡಿ ಒಂದು ಸಾಂತ್ವನ ಹೇಳಿ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಾ ಇದ್ರು. ಒಟ್ಟಿಗೆ ಕುತ್ಕೊಂಡು ಒಂದು ಫ್ಯಾಮಿಲಿ ಕುಟುಂಬ ಕುತ್ಕೊಂಡು ಮಾತಾಡೋದು, ಇಲ್ಲ ನಮ್ಮ ಅಕ್ಕಪಕ್ಕದವರು ಒಂದು ದೊಡ್ಡವರು ಕುತ್ಕೊಂಡು ಮಾತಾಡಿ ಅದನ್ನ ತಕ್ಕ ಮಟ್ಟಿಗೆ ಸಮಾಧಾನ ಮಾಡಿ ಆ ಜಗಳನ ದೊಡ್ಡದಾಗಿ ಮಾಡ್ತಿರೆ ಅವ್ರಿಗೆ ಒಂದು ಪರಿಹಾರ ಕೊಡ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ, ಯಾರು ಒಗ್ಗಟ್ಟಿಲ್ದಿರೋ ಕಾರಣ ಇವಾಗ ಒಂದು ಸ್ನೇಹಿತರ ಹತ್ರನೇ ಹೇಳ್ಕೊಂಡು, ನಾನೇ ನಿನ್ನ ಹತ್ರ ನನ್ನ ಪ್ರಾಬ್ಲಮ್ ಹೇಳ್ಕೊಂಡೆ ಅಂದಿದ ತಕ್ಷಣ ಏನ್ ಮಾಡುತ್ತೆ, ಸ್ವಲ್ಪ ದಿನ ಚೆನ್ನಾಗೇ ಇರ್ತಾರೆ. ಯಾವಾಗ ನಾನ್ ನಿನಗಾಗಲ್ಲ ಇಲ್ಲ ನೀನ್ ನನಗಾಗಲ್ಲ ಅಂದಾಗ ಏನಾಗುತ್ತೆ, ನಮ್ಮ ಮನ್ಸೊಳಗಡೆ ಇರೋದು ಏನಾದ್ರು ಎಲ್ಲ ಹೊರಗಡೆ ಬರುತ್ತೆ. ಏನೋ ನಾನ್ ನಂಬಿಕೆ ಇಟ್ಟು ನಾನು ನಿಮ್ಗೆ ಹೇಳಿರ್ತೀನಿ, ನೀವು ಅದನ್ನ ತಗೊಂಡೋಗಿ ಇನ್ನೊಬ್ರ ಹತ್ರ ಹೇಳ್ತೀರಾ, ಒಬ್ರಿಗಿಂದ ಹೋದಾಗ ಮಾತುಗಳು ಬೇರೆ ಬೇರೆನೆ ಆಗ್ತಾ ಹೋಗುತ್ತೆ. 100% ಕಾಲ ಆಗ್ಬಿಟ್ಟಿದೆ. ಹೌದು, ಯಾರನ್ನೂ ನಂಬಕ್ಕೆ ಆಗಲ್ಲ ಇವಾಗ. ಆಮೇಲೆ ಕೆಲವೊಂದು ಕಾಲೇಜ್ಗಳಲ್ಲಿ ತುಂಬಾ ಜನ ಹುಡುಗರೇ ಆಗ್ಲಿ ಈಗಿನ ಕಾಲದವ್ರು ಅನ್ನೋದಕ್ಕಿಂತ ಮೊದ್ಲಿಂದಾನು ಬಂದಿರೋದು, ದೇವ್ರು ಕೊಟ್ಟಿರೋ ಸಹಜ ಗುಣ. ಒಂದು ಲವ್ ಮಾಡೋದೇ ಆಗಿರ್ಬೋದು, ಬ್ರೇಕಪ್ ಹಾಕಿ ಅದ್ ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರ ಅವ್ರಿಗೆ ಯಾರಾದ್ರೂ ಒಂದ್ ಸಲಹೆ ಹೇಳ್ಬೇಕು, ಇಲ್ಲ ಅಂದ್ರೆ ಅದರಿಂದ ಹೊರಗಡೆ ತರಬೇಕು. ಸೊ ಅಂತದ್ದು ನಮ್ಮ ಸಾಂತ್ವನ ಕೇಂದ್ರದಲ್ಲಿ ಅಂತದ್ದು ನಡೆಯುತ್ತೆ. ಇಲ್ಲ ಗಂಡ ಹೆಂಡತಿರು ಏನಾಗುತ್ತೆ, ಕಿತ್ಲಾಡ್ಕೊಂಡು ಸಣ್ಣ ಕಾರಣಕ್ಕೋಸ್ಕರ ಡೈವರ್ಸ್ ಗಂಟೆ ಹೋಗ್ಬಿಡ್ತಾರೆ. ಸಣ್ಣ ಕಾರಣಕ್ಕೆ ಅದನ್ನೇ ನೀವು ನಮ್ಮ ಕೋರ್ಟ್ ಮುಖಾಂತರನೇ ಹೋದ್ರು ಕೂಡ ಟೈಮ್ ಯಾಕೆ ಕೊಡ್ತಾರೆ ಅಂದ್ರೆ, ಸ್ವಲ್ಪ ಅವ್ರಿಬ್ರಿಗೆ ಸಮಯ ಕೊಟ್ಟಾದ್ರೂ ಒಂದಾಗ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಕಾನೂನಲ್ಲೂ ಅದಿದೆ.
ಕೆಲವರು ಕೋರ್ಟ್ ಗಂಟ ಹೋಗಕ್ಕಾಗಲ್ಲ. ಆಗಲ್ಲ. ಹೌದೌದು. ಸೊ ಅಂತವ್ರು ಏನ್ ಮಾಡ್ತಾರೆ, ಇಲ್ಲಿ ಬಂದು ನಮ್ಮನ್ನ ಕರೆದು ಮಾತಾಡ್ಸಿ ಕೇಳಿ ಹೇಳಿ ಅಂತ ಸಮಾಧಾನ ಮಾಡಿ ಮತ್ತೆ ಹೊಂದಾಣಿಕೆ ಮಾಡಿ ಅನ್ನೋರು ಇದ್ದಾರೆ. ಇಲ್ಲ ನಮ್ಗೆ ನ್ಯಾಯ ಕೊಡ್ಸಿ ಅನ್ನೋರು ಇದ್ದಾರೆ. ನಾವು ನ್ಯಾಯ ಕೊಡ್ಸೋ ಅಷ್ಟು ದೊಡ್ಡವರಲ್ಲ ಅಂತ ಅಂದ್ರೂ ಇಬ್ಬರಿಗೆ ಒಟ್ಟಿಗೆ ಕೂರ್ಸಿ ಮಾತಾಡ್ಸಿ ಇಬ್ರಲ್ಲಿ ಯಾರು ಸರಿ ತಪ್ಪು ಅನ್ನೋದನ್ನ ನಾವು ಅದನ್ನ ಕೂರ್ಸಿ ಮಾತಾಡುವಂತದ್ ಮಾಡ್ತೀವಿ. ಇಲ್ಲ ಕೆಲವರು ಅತ್ತೆ ಸೊಸೆಗೆ ಕೂಡ ಹೊಂದಾಣಿಕೆಗಳಿರಲ್ಲ. ಈಗ ತುಂಬಾ ಪ್ರಾಬ್ಲಮ್ ಅತ್ತೆ ಸೊಸೆದೆ, ತುಂಬಾ ಬೆಳಗ್ಗೆ ನೋಡ್ತಿದೆ. ಆಮೇಲೆ ಅದ್ ಮಾವನ್ ಬರುತ್ತೆ. ಎಲ್ಲ ಒಂದು ಮನುಷ್ಯ ಅಂತ ಅಂದ್ಮೇಲೆ ಎಲ್ಲಾ ಪ್ರಾಬ್ಲಮ್ಗಳು ಬರುತ್ತಪ್ಪ. ಖಂಡಿತವಾಗ್ಲೂ ಇವ್ರು ನಿಮ್ಗೆ ಒಂದು ಧೈರ್ಯ ತುಂಬ್ತಾರೆ, ಸಾಂತ್ವನ ಹೇಳಿ ನಿಮ್ ಜೊತೆಗಂತೂ ನಿಂತ್ಕೋತಾರೆ. ಅದನ್ನಂತೂ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಏನೇ ಒಂದು ವಿಡಿಯೋ ಮಾಡಿದ್ರು ಕೂಡ ಸುಮ್ನೆ ಮಾಡಲ್ಲ. ಯಾಕಂದ್ರೆ ತುಂಬಾ ಜನ ಭವ್ಯಗೌಡ ಏನೋ ಹೇಳ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರನ್ನ ಅವ್ರು ಎಷ್ಟು ನಂಬ್ತಾರೆ. ನಾನು ಹೇಳೋ ಒಂದು ಮಾತಾಗಿರ್ಬೋದು, ಈಗ ನಾನು ಸಿಕ್ಕಾಪಟ್ಟೆ ಪ್ರಮೋಷನ್ಗಳು ಮಾಡ್ತೀನಿ. ಸೊ ಅದನ್ನು ಅಷ್ಟೇ, ನನ್ನನ್ನ ನೋಡಿ ನೀವು ಅದನ್ನ ತುಂಬಾ ಚೆನ್ನಾಗಿ ತಗೋತೀರಾ, ನಂಬ್ತೀರಾ. ಆ ಭವ್ಯಗೌಡರು ಕರೆಕ್ಟಾಗಿ ಹೇಳ್ತಾರಪ್ಪ ಅಂತ. ಸೊ ಇದು ಕೂಡ ಅದೇ ತರನೇನೆ. ಸೊ ಇಲ್ಲಿಗೆ ಬರೋದ್ರಿಂದ 100% ನಿಮ್ಗೆ ನೆಮ್ಮದಿ ಅಂತೂ ಸಿಗುತ್ತೆ. ಯಾಕಪ್ಪ ಅಂದ್ರೆ ಮನೇಲಿ ಜಗಳಗಳು ಅದು ಇದು ಕಿಚಿ ಪಿಚಿ ಎಲ್ಲ ಇರುತ್ತೆ. ಅದನ್ನ ಇವ್ರ ಕಡೆ ಕೈಯಲ್ಲಿ ಎಷ್ಟಾಗುತ್ತೆ ನಿಮ್ಗೆ ಸಾಧ್ಯವಾದಷ್ಟು ನಿಮ್ಗೆ ಒಂದು ಸಾಂತ್ವನ ಹೇಳಿ ಒಂದು ಸಮಾಧಾನ ಮಾಡ್ತಾರೆ ಅನ್ನೋ ಹೋಪ್ ನನಗಂತೂ ಇದೆ. ಸೊ ಇವ್ರು ಇದು ಒಂದೇ ಅಲ್ಲ, ಸಿಕ್ಕಾಪಟ್ಟೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಯಾವ ತರ ಅಂದ್ರೆ ಈಗ ಬಡವ್ರ ಜನಕ್ಕೆ ಬೆಳಗ್ಗೆ ಹೊತ್ತು ತಿಂಡಿ ಅಂದ್ರೆ ಟಿಫನ್ ಕೊಡೋದಾಗ್ಲಿ, ಊಟ ಕೊಡೋದಾಗ್ಲಿ, ಸೊ ಅದನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಅದನ್ನು ಇವರು ನೋಡಿ ಯಾರ ಹತ್ರನು ₹1 ತಗೊಂಡೆ, ಈಗ ಫಂಡ್ಗಳೆಲ್ಲ ಕೊಡ್ತಾರೆ ಅಲ್ವಾ ಈ ತರ ಎಲ್ಲ ಊಟ ಹಂಚೋದಕ್ಕೆಲ್ಲ. ಸೊ ಯಾವ್ದೇ ತರ ಅವ್ರು ಅದನ್ನೆಲ್ಲ ತಗೊಂಡೆ ಅವರು ಓನ್ ಅಂದ್ರೆ ಅವರು ದುಡಿಮೆನಲ್ಲಿ ಅವರು ಸಂಪಾದನೆ ದುಡ್ಡಲ್ಲಿ 4 ಜನಕ್ಕೆ ಹೊಟ್ಟೆ ತುಂಬಿಸ್ತಿದ್ದಾರೆ. ಸೊ ಮನುಷ್ಯ ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ, ಅನ್ನದಾನಕ್ಕಿಂತ ಬೇರೆ ಯಾವುದು ಶ್ರೇಷ್ಠ ದಾನ ಇಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನಕ್ಕೆ ಹೊಟ್ಟೆ ಹಸ್ಕೊಂಡಿರೋ ಜನಕ್ಕೆ ಹೊಟ್ಟೆ ತುಂಬಾ ಊಟ ಕೊಡ್ತಿದ್ದಾರೆ. ಆ ರಾಯರವ್ರಿಗೆ ಆಯುಷ್ ಆರೋಗ್ಯ ಕೊಡ್ಲಿ, ಇದೇ ತರ ಅವ್ರ ಕೈಯಲ್ಲಿ ನಾನಾ ಜನಕ್ಕೆ ಹೆಲ್ಪ್ ಆಗ್ಲಿ, ಅವ್ರ ಕೈಯಲ್ಲಿ ಹೆಲ್ಪ್ ಮಾಡೋ ಪರಿಸ್ಥಿತಿ ಬರ್ಲಿ ಅಪ್ಪ ಇನ್ನೂ ತುಂಬಾ ಅಂತ ನಾನಂತೂ ಬಯಸ್ತೀನಿ. ಸೊ ಇವ್ರು ಇಷ್ಟೇ ಎಲ್ಲ ಸುಮಾರು ಅವಾರ್ಡ್ಗಳು ತಗೊಂಡಿದ್ದಾರೆ. ಸೊ ಅವ್ರ ಬಾಯಲ್ಲೇ ಕೇಳಿ ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ಅಂತೇಳಿ. ಅಕ್ಕ ನೀವು ಇಲ್ಲಿವರೆಗೂ ಯಾವ್ಯಾವ ಅವಾರ್ಡ್ ತಗೊಂಡಿದ್ದೀರಾ ಅಂತ ಒಂಚೂರು ಹೇಳ್ತೀರಾ? ಅಮ್ಮ, ನನಗೆ ಅವಾರ್ಡು ಎಂತಕ್ಕೆ ಕೊಟ್ರು ಅಂತ ಅಂದ್ರೆ ಅದಕ್ಕೊಂದು ಕಾರಣ ಬೇಕಲ್ವಾ? ಹೌದೌದು, ಸುಮ್ಮನೆ ಯಾರು ಕೊಡಲ್ಲ. ಈಗಿನ ಇದ್ರಲ್ಲಿ ಎಲ್ಲಾರು ತುಂಬಾ ಫೇಕ್ ಆಗಿ ಡಾಕ್ಟರೇಟ್ಗಳು ತಗೊಂತಿದ್ದಾರೆ. ಇವಾಗ ನಮ್ಗೆ ಡಾಕ್ಟರೇಟ್ ಬಂತು ಅಂತ ಹೇಳೋದಕ್ಕೆ ಒಂಥರ ನಮ್ಗೆ ಮುಜುಗರ ಅನ್ನೋ ತರ ಆಗಿದೆ. ಯಾಕೆ ಅಂತಂದ್ರೆ ನಾನು ತುಂಬಾ ಜನದ ಬಾಯಲ್ಲಿ ಕೇಳಿದೆ, ಒಂದ್ 50,000 ಕೊಟ್ಟು ತಗೊಂಡ್ರಪ್ಪ, ಅದನ್ನ ಕೊಟ್ಟು ತಗೊಂಡ್ರು. ಅದು ನಿಜವಾಗ್ಲೂ ಸಾಧನೆ ಅಲ್ಲ. ಹೌದೌದು. ನನಗೆ ಡಾಕ್ಟರೇಟ್ ಬಂದಾಗ 2021ರಲ್ಲಿ ನನಗೆ ಡಾಕ್ಟರೇಟ್ ಬರುತ್ತೆ. ನನಗೆ ಡಾಕ್ಟರೇಟ್ ಹೆಂಗ್ ಸೆಲೆಕ್ಟ್ ಆಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಸ್ನೇಹಿತರೊಬ್ರು ನನಗೆ ಡಾಕ್ಟರೇಟ್ಗೆ ಅಂತ ಅಂದ್ಬಿಟ್ಟು ರೆಫರ್ ಮಾಡ್ತಾರೆ. ಅದು ನನಗೆ ಅವ್ರು ಹೇಳಿರಲ್ಲ, ಅವ್ರು ರೆಫರ್ ಮಾಡಿದ್ದಾರೆ ಅಂತ. ಅದಾದ್ಮೇಲೆ ನನಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಕಾರಣಕರ್ತರು ಅವರೇ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರು ನನ್ನ ಸೋಷಿಯಲ್ ಆಕ್ಟಿವಿಟೀಸ್ ದಿನನಿತ್ಯ ದಾಸೋಹ, ಅನ್ನದಾಸೋಹ ಮಾಡ್ತಾ ಇದ್ದು ಇದನ್ನೆಲ್ಲ ನೋಡಿ ಅವರು ಎಲ್ಲರಿಗೂ ಡಾಕ್ಟರೇಟ್ ಸಿಗುತ್ತೆ, ಇವ್ರಿಗೂ ಕೂಡ ಇದಾಗಬೇಕು ಅಂತ ರೆಫರ್ ಮಾಡಿರ್ತಾರೆ ಅವರು. ಸೊ ನನಗೆ ಚೆನ್ನೈ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಸಿಗುತ್ತೆ. ಆಮೇಲೆ ವುಮೆನ್ಸ್ ಅಚೀವರ್ ಅವಾರ್ಡ್ಸ್ಗಳು, ಸಂಘ ಸಂಸ್ಥೆಗಳಿಂದ ತುಂಬಾ ಅವಾರ್ಡ್ಸ್ಗಳು ಸಿಗುತ್ತೆ. ಸೊ ಅವೆಲ್ಲ ನನಗೆ ಮತ್ತಷ್ಟು ನಾನು ದಾಸೋಹ ಮಾಡ್ಲಿಕ್ಕೆ, ಹಸ್ತವರಿಗೆ ಊಟ ಕೊಡ್ಲಿಕ್ಕೆ ಆಗಿರ್ಬೋದು, ಈ ತರ ಒಂದು ಫ್ಯಾಮಿಲಿ ಕೇಸಸ್ಗಳೇ ಆಗಿರ್ಬೋದು, ಬೇರೆಯವ್ರಿಗೆ ಒಂದು ಹೆಲ್ಪ್ ಮಾಡೋದಕ್ಕೆ ನನಗೊಂದು ಸ್ಫೂರ್ತಿ ಆಯ್ತು. ಮತ್ತೇನು ಅಂತಂದ್ರೆ ನಾನು ಒಂದು ತಟ್ಟೆಯಲ್ಲಿ ಊಟ ಮಾಡ್ತಿರ್ತೀನಿ, ಊಟನೇ ಎತ್ಕೊಡೋಷ್ಟು ನಾನು ದೊಡ್ಡವಳಲ್ಲ. ನಾನು ತಿನ್ನೋದ್ರ ಒಂದು ತುತ್ತು ಕೊಡುವಂತ ಮನಸ್ಥಿತಿ ಭಗವಂತ ಕೊಟ್ಟಿದ್ದಾನೆ. ಸೊ ಹಂಗಾಗಿ ನನ್ನ ಕೈಯಲ್ಲಿ ಅವತ್ತೊಂದು ದಿನ ಊಟ ಆಗುತ್ತೋ, ಒಂದು ರೇಷನ್ ಆಗುತ್ತೋ, ತರಕಾರಿ ಆಗುತ್ತೋ, ಒಂದು ಹೋಟ್ಲಿಗೆ ಹೋಗ್ತೀವಿ, ಹೋದಾಗ ಒಂದು 3,000-5,000 ಆಗುತ್ತೆ, ಬೇಡ 1,000 ಆಗುತ್ತೆ. ನಾವು ಒಂದು ವಾರಕ್ಕೆ ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿ ಜೊತೆಲಿ ಅದನ್ನೇ ಒಂದು ದಿನ ಒಂದು ಹೋಟ್ಲಿಗೆ ಹೋಗೋದ ಇನ್ನೊಂದು ಮಿಗಿಸ್ತೀನಿ. ಸೊ ಅದರಲ್ಲಿ ನಾನು ಕೊಡ್ತೀನಿ. ನಾನು ದಾನ ಮಾಡೋಷ್ಟು ದೊಡ್ಡೋಳಂತೂ ಖಂಡಿತ ಅಲ್ಲ. ನಮಗೂ ಕೆಲವೊಂದು ಸಮಸ್ಯೆಗಳು ತುಂಬಾ ಇದಾವೆ. ನಾನು ಸಿಂಗಲ್ ಪೇರೆಂಟ್ಸ್ ಈಗ ಆದ್ರಿಂದ ಬಹಳಷ್ಟು ಸಮಸ್ಯೆಗಳಿದೆ. ಆದ್ರೂ ಕೂಡ ನನಗೆ ಅದರಲ್ಲೇ ಸಮಾಧಾನ. ನಾನು ಯಾವ್ದೋ ಕ್ಲಬ್ ಪಬ್ಗೆ ಇನ್ನೊಂದಕ್ಕೆ ಹೋಗೋದು ನಂಗೆ ಖುಷಿ ಕೊಡಲ್ಲ. ನನ್ಗೆ ಇದ್ರಲ್ಲಿ ತುಂಬಾ ಖುಷಿ ಕೊಡೋದೇನಂದ್ರೆ ದಾಸೋಹ ಮಾಡೋದ್ರಲ್ಲಿ. ನಾವು ಅಷ್ಟು ಕೊಡೋ ಶಕ್ತಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಕೈ ಮುಷ್ಟಿ ಅಷ್ಟು ಕೊಡೋ ಶಕ್ತಿ ಭಗವಂತ ಎಲ್ಲಾರ್ಗು ಕೊಟ್ಟಿರ್ತಾನೆ. ಆ ಮನ್ಸಿರ್ಬೇಕಾಗತ್ತೆ ಅಷ್ಟೇನೆ ಪ್ರತಿಯೊಬ್ರಿಗೂ. ಸೊ ನನಗೆ ಇದ್ರಲ್ಲಿ ನನ್ನ ಅವಾರ್ಡ್ಗಳು ಯಾವ್ದು ಅಂತ ನಿಮ್ಗೆ ಡಾಕ್ಟರೇಟ್ ಬಂದಿದ್ದು, ನಾನು ಸೋಷಿಯಲ್ ಆಕ್ಟಿವಿಟೀಸ್ಗೆ ಡಾಕ್ಟರೇಟ್ ಕೊಟ್ಟಿದ್ದು. ಚೆನ್ನೈ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರೇಟ್ ಕೊಟ್ಟಿದ್ದು. ಅಕ್ಕ ಫಸ್ಟ್ ಅವಾರ್ಡ್ ಇದೇನಾ ಅಥವಾ ಇದಕ್ಕಿಂತ ಮುಂಚೆ ಬೇರೆ ಅವಾರ್ಡ್ಗಳು? ನನಗೆ ಸಂಘ ಸಂಸ್ಥೆಗಳಿಂದ ನನಗೆ ಅವಾರ್ಡ್ಗಳು ಬರ್ತಾ ಅಂದ್ರೆ ಇಲ್ಲಿಟ್ಟಿರೋದೆಲ್ಲ ಅದ್ರಲ್ಲೇ ಬಂದಿರೋದಂತ? ಖಂಡಿತ ಎಲ್ಲ ಸಂಘ ಸಂಸ್ಥೆಗಳಿಂದಾನೇ ನನಗೆ ಹಾಕಿದ್ರಲ್ಲ ಈ ಅವಾರ್ಡ್ ಯಾವ್ದು? ಇದು ಕೂಡ
ಕನ್ನಡ ಸೇವಾ ರತ್ನ ಪ್ರಶಸ್ತಿ ಅಂತ ಅನ್ಬಿಟ್ಟು ನನ್ಗಿದು ಕೂಡ ನನ್ಗೆ ನನ್ನ ಸೋಷಿಯಲ್ ಆಕ್ಟಿವಿಟೀಸ್ಗೆ ಇದು ನಾನು ಏನು ಫ್ಯಾಮಿಲಿ ಕೇಸಸ್ ತಗೊಂತಾ ಇದ್ನೋ ಅದು ನನ್ನ ಹತ್ರ ಯಾವುದೇ ಬರ್ಲಿ ಆಲ್ಮೋಸ್ಟ್ ತುಂಬಾ ಎಲ್ಲ ಸಕ್ಸಸ್ಫುಲ್ ಆಗಿರೋದೇನೆ, ಯಾವ್ದು ಫೇಲ್ಯೂರ್ ಅಂತ ಯಾವ್ದು ಇಲ್ಲ. ಸೊ ಹಂಗಾಗಿ ಇದು ನನ್ಗೆ ವುಮೆನ್ಸ್ ಅಚೀವರ್ ಅವಾರ್ಡ್ಸ್ ಅಂತ ಬಂದಿರೋದು ಇದು. ಇನ್ನೊಂದು ಇನ್ನು ಇದೆಲ್ಲ ಅಕ್ಕ ಇದೆಲ್ಲ ಸಂಘ ಸಂಸ್ಥೆಗಳಿಂದ ಬಂದಿರೋದಮ್ಮ. ಅಂದ್ರೆ ಈಗೇನಾದ್ರೂ ಫಂಕ್ಷನ್ ಗಳಾದಾಗ ಹೌದೌದು, ಅಲ್ಲಿಂದ ಇನ್ವೈಟ್ ಮಾಡಿ ಅಲ್ಲಿಂದ ನನಗೆ ಅದೇ ಆಗಿರ್ಬೋದು, ನನಗೆ ಪ್ರತಿಯೊಂದು ಸಂಘ ಸಂಸ್ಥೆಗಳಿಂದ ಪ್ರೋತ್ಸಾಹ ಕೊಟ್ಟು ಮಾಡ್ತೀರಾ ಅಂತಂದು ನನಗೆ ಇದು ಏನೋ ಕೋವಿಡ್ ಅಂತಿದೆ ಅಕ್ಕ, COVID-19 ಸಮಯದಲ್ಲಿ ಅಂತ. ಹೌದು, ಕೋವಿಡ್ ಸಮಯದಲ್ಲಿ ನಾನು ದಿನನಿತ್ಯ ದಾಸೋಹದಿಂದ ಹಿಡಿದು ರೇಷನ್ ಕಿಟ್ಗಳಿಂದ ಹಿಡಿದು ಒಂದು ದಿನನೂ ಕೂಡ ನನ್ನ ಮನೇಲಿ ಇರ್ಲಿಲ್ಲ. ಕೋವಿಡ್ ಟೈಮಲ್ಲಿ ನನ್ನ ಮಕ್ಕಳನ್ನು ಕೂಡ ನನ್ನ ಜೊತೆಯಲ್ಲೇನೆ ನಾನು ಕರ್ಕೊಂಡು ನನ್ ಕೋವಿಡ್ ಅನ್ನೋದು ಹೊರತುಪಡಿಸಿ ಪ್ರತಿನಿತ್ಯ ಅನ್ನದಾಸೋಹದಲ್ಲಿ ನಾನು ತೊಡಸ್ಕೊಂಡಿದ್ದೀನಿ. ಅದ್ರ ಜೊತೆಲಿ ನನ್ನ ಕೈಲಾದಷ್ಟು ಇವಾಗ ನಾನೇ ಕೆಲವೊಂದು ಸಮಸ್ಯೆಲಿ ಇದ್ದೆ ಹೋಗ ಆ ಟೈಮಲ್ಲಿ ನಾನು ಯಾವ್ದು ಸಂಘಟನೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ನನಗೆ ಹಿಂಗ್ ಸಮಸ್ಯೆ ಅಂತ ಹೇಳಕ್ ಹೋದಾಗ ಅವ್ರು ನನಗೆ 50ರಿಂದ 1 ಲಕ್ಷ ಚಾರ್ಜ್ ಮಾಡ್ತಾರೆ. ಚಾರ್ಜ್ ಮಾಡಿದಾಗ ಕೆಲವು ನಮ್ ಕೈಯಲ್ಲಿ ಕೊಡೋ ಶಕ್ತಿ ಇದ್ರೆ ನಾವು ಕೊಡ್ತೀವಿ, ಇಲ್ಲ ಅಂದ್ರೆ ಮಧ್ಯಮ ವರ್ಗದಲ್ಲಿ ಇರುವಂತವ್ರು ಹೆಂಗ್ ಮಾಡ್ತಾರ? ಖಂಡಿತವಾಗ್ಲೂ ಆಗಲ್ಲ ಬಿಡಿ. ಈಗ ನಮ್ಗೆ ಏನೋ ಒಂದ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಸ್ಟೇಷನ್ಗೆ ಹೋಗೋದಕ್ಕೆ ನಾವು ಭಯ ಪಡ್ತೀವಿ, ಹೆಂಗಪ್ಪ ಹೋಗೋದು, ಯಾವ ತರ ಅಪ್ಪ ಹೋಗೋದು ಅಂತ. ಆ ತರ ಹೆಣ್ಮಕ್ಳ ಮುಖಾಂತರ ನಾವು ಹೋಗ್ತೀವಿ, ಧೈರ್ಯ ಬೇಕಲ್ವಾ? ಖಂಡಿತ ಇದೊಂದು ನಾನು ಹೇಳ್ತೀನಿ. ಯಾಕೆಪ್ಪ ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಕೆಲವೊಬ್ಬೊಬ್ರು ಸ್ಟೇಷನ್ ಮೆಟ್ಲು ಹತ್ತಾರೆ, ಕೆಲವೊಬ್ರು ಮನೇಲೆ ಸಾಲ್ವ್ ಮಾಡ್ಕೋತಾರೆ, ಕೆಲವೊಬ್ರು ಅದಕ್ಕೆ ಅಂತ ನ್ಯಾಯ ಮಾಡೋದಕ್ಕೆ ಈ ತರದವ್ರು ಇರ್ತಾರೆ ಅಲ್ವಾ. ರೀಸೆಂಟ್ ಆಗಿ ನಾನು ಪಾಸ್ಪೋರ್ಟ್ ಮಾಡಿಸ್ದೆ, ಆಗ ಪೊಲೀಸ್ ವೆರಿಫಿಕೇಶನ್ಗೆ ನಾನು ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು. ಅವತ್ತು ನನಗೆ ತುಂಬಾ ಭಯ ಆಗ್ತಿತ್ತು, ಹೆಂಗಪ್ಪ ಸ್ಟೇಷನ್ಗೆ ಹೋಗೋದು. ನನ್ನ ತಮ್ಮಂಗೆ ಕಾಲ್ ಮಾಡಿದೆ, ನಾನು ಸ್ಟೇಷನ್ಗೆ ಹೋಗ್ಬೇಕು ಬರ್ತೀಯಾ ಅಂತ ಕೇಳಿದೆ. ಸೊ ಪ್ರತಿಯೊಬ್ರು ಹೆಣ್ಮಕ್ಳಾಗಿರ್ಬೋದು ಅಥವಾ ಕೆಲವೊಬ್ರು ಗಂಡ್ಮಕ್ಳು ಹಂಗಂದ್ಬಿಟ್ಟು ಧೈರ್ಯ ಇರ್ತಾರೆ, ಸ್ಟೇಷನ್ಗೆ ಹೋಗ್ತಾರೆ ಅಂತ ನಾನು ಹೇಳಲ್ಲ. ಪ್ರತಿಯೊಬ್ಬರಿಗೂ ಸ್ಟೇಷನ್ ಅಂದ್ರೆ ಭಯ ಇದ್ದೇ ಇರುತ್ತೆ. ಸೊ ಈಗ ನಾವು ಡೈರೆಕ್ಟ್ ಆಗಿ ಹೋಗೋದಕ್ಕಾಗಿ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಅವಾಗ ಡೈರೆಕ್ಟ್ ಆಗಿ ಹೋಗೋದಕ್ಕಾಗಲ್ಲ. ಸೊ ಈ ತರ ಇವ್ರ ಕಡೆಯಿಂದ ಈಗ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅಂತಿದ್ದಾರೆ. ಈಗ ಆ ಕಡೆ ಎಲ್ಲ ಕಾಂಟ್ಯಾಕ್ಟ್ ಖಂಡಿತವಾಗ್ಲೂ ಸ್ಟೇಷನ್ಗೆ ಹೋಗೋರೆಲ್ಲ ತಪ್ಪು ಮಾಡಿರೋಲ್ಲ. ಅಲ್ಲ ಖಂಡಿತವಾಗ್ಲೂ ಸ್ಟೇಷನ್ಗೆ ಹೋಗೋದ್ರಿಂದ ಭಯ ಪಡುವಂತದ್ದು ಏನೂ ಇಲ್ಲ. ಹೌದೌದು, ಅವರು ನಮಗಿಂತ ಧೈರ್ಯ ತುಂಬಿ ನಿಮಗೆ ಸಪೋರ್ಟ್ ಆಗಿ ನಿಂತ್ಕೋತಾರೆ. ಕೆಲವೊಂದು ಪೊಲೀಸ್ನವರು ಅಂತ ಅಂದಿದ ತಕ್ಷಣ ತುಂಬಾ ಹೆದರ್ಕೊಳ್ಳುವಂಥದ್ದು, ಅವ್ರು ಸರಿ ಇಲ್ಲ ಅನ್ನೋದು, ಅವ್ರು ದುಡ್ಡು ತಗೋತಾರೆ ಅನ್ನೋದು, ಇಲ್ಲ ಏನೋ ನಮ್ಮ ಮೇಲೆ ಎಲಿಗೇಷನ್ ಮಾಡ್ತಾರೆ. ಕೆಲವೊಂದ್ ಕಡೆ ನಡೆದಿದ್ಯಾ ಏನೋ ಗೊತ್ತಿಲ್ಲ. ಇದುವರೆಗೂ ನಾನು ಯಾವುದೇ ಒಂದು ಕೇಸ್ ತಗೊಂಡು ಹೋದ್ರು ಎಲ್ಲೂ ಕೂಡ ಯಾವುದೇ ಸ್ಟೇಷನ್ ಅಲ್ಲೂ ಕೂಡ ನಮಗೆ ಒಂದು ದುಡ್ಡು ಕೇಳೋವಂಥದ್ದೇ ಆಗಿರ್ಬೋದು, ಇಲ್ಲ ಅಂದ್ರೆ ಬೇರೆ ತರ ಮಾತಾಡೋದು ಯಾವ್ದು ಕೂಡ ಯಾವ ಸ್ಟೇಷನ್ ಅಲ್ಲೂ ಕೂಡ ಮಾಡಿಲ್ಲ ಇದುವರೆಗೂ. ನಾವು ಕರೆಕ್ಟ್ ಆಗಿದ್ರೆ ಅವರು ಕರೆಕ್ಟ್ ಆಗಿರ್ತಾರಲ್ವಾ ಅನ್ನೋ ಧೈರ್ಯ. ಖಂಡಿತವಾಗ್ಲು ಪ್ರತಿಯೊಬ್ಬ ಹೆಣ್ಮಕ್ಳು ಸ್ಟೇಷನ್ ಅಂದ್ರೆ ಅಯ್ಯಪ್ಪ ಸ್ಟೇಷನ್ ಅಂತ ಭಯ ಪಡ್ತಾರೆ. ಸೊ ಭಯ ಎಲ್ಲ ಪಡ್ಲೇಬೇಕು. ಈಗ ಕೆಲವೊಂದ್ಸಲಿ ನಾವು ಅದು ಸ್ಟೇಷನ್ ಅಂದ್ರೆ ಈಸಿಯಾಗಿ ತಗೊಳ್ಳೋದಕ್ಕೂ ಭಯ ಪಡ್ಬೇಕು. ಸೊ ಈಗ ಆತರ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇವ್ರು ಸಪೋರ್ಟ್ ಆಗಿ ನಿಂತ್ಕೋತಾರೆ. ಈಗ ಯಾಕಂದ್ರೆ ಇವ್ರಿಗೆ ಎಲ್ಲಾ ಕಡೆ ಕಾಂಟ್ಯಾಕ್ಟ್ ಇರೋದ್ರಿಂದ ಏನೋ ಒಂದು ಹಳ್ಳಿ ಸೇವೆ ಮಾಡೋಣ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ನಿಮ್ ಸಪೋರ್ಟ್ ಎಲ್ಲ ತುಂಬಾ ಅವಶ್ಯಕತೆ ಇದೆ. ಆದಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ನೀವು ಈ ಆಫೀಸ್ಗೆ ಬರ್ಬೇಕು ಅಂತಂದ್ರೆ ಅಕ್ಕ, ಇಲ್ಲಿ ಆಫೀಸ್ಗೆ ಬರ್ಬೇಕು ಅಂದ್ರೆ ಅಡ್ರೆಸ್ ಹೇಳಿ, ಇದು ಯಾವ ಏರಿಯಾ ಬರುತ್ತೆ? ಅಮ್ಮ, ಇದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್. ಇದು ಇಲ್ಲಿ ನಮಗೆ ಕಾಲ್ ಮಾಡಿದ್ರೆ ನಮ್ಮ ರಿಸೆಪ್ಷನ್ ಅಲ್ಲಿ ಅವ್ರು ಎಂಟ್ರಿ ಮಾಡ್ಕೊಂಡು ನಿಮ್ಮ ಸಮಸ್ಯೆ ಬಗ್ಗೆ ಎಂಟ್ರಿ ಮಾಡ್ಕೊಂತಾರೆ. ಅವರು ಎಂಟ್ರಿ ಮಾಡ್ಕೊಂಡು ಏನು ಸಮಸ್ಯೆ ಬಗ್ಗೆ ತಿಳ್ಕೊಂಡು ಅವ್ರು ನಿಮಗೆ ಡೇಟ್ ಕೊಡ್ತಾರೆ, ಡೇಟ್ ಟು ಟೈಮು ಕೊಡ್ತಾರೆ. ಆ ಡೇ ಟು ಟೈಮಲ್ಲಿ ನೀವು ಖಂಡಿತ ಬಂದು ಯಾವುದೇ ಸಮಸ್ಯೆ ಇದ್ರೂ ನಿಮ್ಮ ಮನದಾಳದ ಮಾತುಗಳನ್ನ ನಮ್ಮ ಹತ್ರ ಹೇಳ್ಕೋಬೋದು. ನಿಮ್ಮ ನೋವುಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಖಂಡಿತ ಏನೂ ಇಲ್ಲ. ನಿಮ್ಮ ಮೌನನ ಹೊರಗಡೆ ಹಾಕಿ, ನಿಮ್ಮ ನೋವನ್ನ ಹೊರಗಡೆ ಹಾಕಿ, ಇನ್ನೂ ಬದುಕೋದು ಭಾಳಷ್ಟು ಜೀವನ ಇದೆ, ಇನ್ನೂ ಸಾಧನೆ ಮಾಡೋದು ಭಾಳಷ್ಟು ಇದೆ. ನಮ್ಮ ಜೀವನ ಈ ನೋವಿಗೆ ಎಂಡಾಗಬಾರ್ದು ಅನ್ನೋರು ಮನಸ್ಸು ಬಿಚ್ಚಿ ಮಾತಾಡಬೇಕು. ನನ್ನ ನೋವು ಹೇಳ್ಕೋಬೇಕು. ನನ್ನ ತಾಯಿ ಹತ್ರ, ಒಬ್ಬ ಅಕ್ಕನ ಹತ್ರ, ಒಬ್ಬ ತಂಗಿ ಹತ್ರ ಹೇಳ್ಕೋಬೇಕು, ಇಲ್ಲ ಒಬ್ಬ ಗೆಳತಿ ಹತ್ರ ಹೇಳ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಬನ್ನಿ. ನಿಮ್ಮ ಸೇವೆಗೆ ಸದಾ ಸಿದ್ಧ ನಾನು. ಸೊ ನೀವು ಇಲ್ಲಿ ಆಫೀಸ್ಗೆ ಬರಬೇಕು ಅಂತಂದ್ರೆ ನಾನು ಅವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿಗೆ ನಿಮಗೆ ಬರೋದಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವರಿಗೆ ಕಾಲ್ ಮಾಡೋದ್ರಿಂದ ಅವ್ರ ರಿಸೆಪ್ಷನಿಸ್ಟ್ ನಿಮಗೆ ಲೊಕೇಶನ್ ಕಳಿಸ್ತಾರೆ. ನಿಮ್ ಪ್ರಾಬ್ಲಮ್ ಏನು ಅಂತ ಕೇಳ್ತಾರೆ. ನೀವು ಒಂದ್ಸಲಿ ಅವ್ರಿಗೆ ಫೋನಲ್ಲಿ ಎಷ್ಟಾಗುತ್ತೋ ಅಷ್ಟು ಹೇಳ್ಕೋಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ನೀವು ಆಫೀಸ್ಗೆ ಬಂದು ಮಾತಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಎಷ್ಟೋ ಜನ ನೊಂದಿರೋರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶ ನನಗಷ್ಟೇ ಇರೋದು. ಇವರಿಗೂ ಅಷ್ಟೇನೆ ಯಾರೋ ಏನೋ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಳ್ಳಿ ಸೇವೆ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.